ಆಹಾ, ಫೈನಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗ್ಯಾವ. ಈ ರೊಟ್ಟಿ ನಾನು ಲಟ್ಟಿಶ್ ಮಾಡೀನಿ. ಅದರ ಲಟ್ಟಿಶ್ ಮಾಡೋಕ್ಕೂ ಎರಡು ಟ್ರಿಕ್ಸನ್ನು ನಾನು ಯೂಸ್ ಮಾಡೀನಿ. ಎಲ್ಲರೂ ಲಟ್ಟಿಶ್ ಮಾಡಕತ್ರ ಏನು ಮಾಡ್ತಾರಪ್ಪ ಅಂತಂದ್ರೆ ಲತ್ತಿನಿಗೆಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡು ಅವರ ಲಟ್ಟಿಶ್ ಮಾಡಿ ತೋರಿಸ್ತಾರೆ. ನಾನು ಯಾವುದೇ ಪ್ಲಾಸ್ಟಿಕ್ನ ಯೂಸ್ ಮಾಡೋದ ಲಟ್ಟಿಶಿ ಪರ್ಫೆಕ್ಟ್ ಆದಂಥ ಜೋಳದ ರೊಟ್ಟಿನ ಯಾವ ಥರ ಮಾಡೋದಂತ ಈ ವಿಡಿಯೋ ಒಳಗೆ ತಿಳಿಸ್ಕೊಡಕತ್ತೇನೆ ರೀ. ನೀವು ಪೇಪರ್ ಹಾಕಿದ ಜೋಳದ ರೊಟ್ಟಿನ ಯಾವ ಥರ ಮಾಡ್ಬೋದು ಅಂಥೇಳಿ ಎರಡು ಟ್ರಿಕ್ಸನ್ನು ಹೇಳ್ತೇನೆ. ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಕೂಡ ಭಾಳ ಮಸ್ತ್ ಅದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂಥೇಳಿ ನಿಮ್ಗೆ ತಮ್ಮೇಲೆ ನೋಡಿದ್ಮೇಲೆ ಗೊತ್ತಾಗಿರ್ತೈತಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಏನಪ್ಪ ಅಂತಂದ್ರೆ ನಂಗೆ ಒಂದು ಕಮೆಂಟ್ ಬಂದಿತ್ತು, ಜೋಳದ ರೊಟ್ಟಿನ ಲಟ್ಟಿಸಿ ಯಾವ ಥರ ಮಾಡೋದು ಅಂಥೇಳಿ ವಿಡಿಯೋ ಮಾಡಿ ಹಾಕ್ರಿ ಅಂಥೇಳಿ. ನಾನು ಆಲ್ರೆಡಿ ಒಂದು ಜೋಳದ ರೊಟ್ಟಿ ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಬರ್ರಿ. ಜೋಳದ ರೊಟ್ಟಿನ ನಾನು ತಟ್ಟಿ ಮಾಡೋದನ್ನ ಹೇಳ್ಕೊಟ್ಟೇನೆ. ಈ ವಿಡಿಯೋ ಒಳಗೆ ನಾನು ಲಟ್ಟಿಸಿ ಜೋಳದ ರೊಟ್ಟಿನ ಯಾವ ಥರ ಮಾಡೋದಂತ ತಿಳಿಸ್ಕೊಡಾಕತ್ತೇನೆ ರೀ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ಕಂಪಲ್ಸರಿ ಜೋಳದ ರೊಟ್ಟಿ ಬೇಕೇ ಬೇಕು. ನಮ್ಮ ಜೊತೆ ಊಟಕ್ಕೆ ಬೇರೆ ಏನೂ ಇರಲಾದ್ರೂ ನಡೀತೈತಿ. ಜೋಳದ ರೊಟ್ಟಿ, ಪಲ್ಯಗಳು ಈ ಥರ ಇರಲೇಬೇಕು. ನಮ್ಮ ಸೈಡೆಲ್ಲ ಮುದ್ದೆ ಅದು ತಿನ್ನಂಗಿಲ್ಲ. ಉತ್ತರ ಕರ್ನಾಟಕದ ಸೈಡ ಜೋಳದ ರೊಟ್ಟಿ ಅಂತೂ ಮಾಡೇ ಮಾಡ್ತಾರೆ. ಡೈಲಿ ಒನ್ ಟೈಮ್ ಆದರೂ ಜೋಳದ ರೊಟ್ಟಿ ಬೇಕು, ಒನ್ ಟೈಮ್ ಚಪಾತಿ ಮಾಡಿದ್ರೆ ಒನ್ ಟೈಮ್ ರೊಟ್ಟಿ ಬೇಕು. ಆಲ್ಮೋಸ್ಟ್ ಎಲ್ಲರೂ 90% ಅಂತೂ 2 ಟೈಮ್ ಜೋಳದ ರೊಟ್ಟಿನ ಮಾಡ್ತಾರೆ. ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಜೋಳದ ರೊಟ್ಟಿನ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ. ಎಕ್ಸಾಂಪಲ್ ಇವಾಗ ಬೆಂಗಳೂರು ಸೈಡ್ ಆಯ್ತು, ಮೈಸೂರು ಸೈಡ್, ಈ ಕಡೆದವ್ರಿಗೆಲ್ಲ ನಮ್ಮ ಸೈಡ್ ಜೋಳದ ರೊಟ್ಟಿನ ಮಾಡೋಕ್ಕೆ ಬರೋಂಗಿಲ್ಲ. ತಟ್ಟಿ ಅಂತೂ ಮಾಡೋದು ಭಾಳ ಕಷ್ಟನೇ ಐತಿ. ಬಟ್ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಫುಲ್ ಜೋಳದ ರೊಟ್ಟಿ ಮಾಡೋಕ್ಕೆ ಎಕ್ಸ್ಪರ್ಟ್ ಆಗ್ಯಾರ. ನಾನಂತೂ ಜೋಳದ ರೊಟ್ಟಿ ತಟ್ಟು ಮಾಡೋದನ್ನ ವಿಡಿಯೋನ ಹಾಕಿದ್ದೇನೆ ರೀ. ಈ ವಿಡಿಯೋ ಒಳಗೆ ನಾನು ಜೋಳದ ರೊಟ್ಟಿನ ಲಟ್ಟಿಸಿ ಯಾವ ಥರ ಮಾಡೋದಂತ ತಿಳಿಸ್ಕೊಡಕತ್ತೀನಿ. ಇವಾಗ ಜೋಳದ ರೊಟ್ಟಿನ ಲಟ್ಟಿಸಿ ಯಾವ ಥರ ಮಾಡೋದಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನನ್ನ ವಿಡಿಯೋಗೆ ಲೈಕ್ ಕೊಡ್ರಿ, ಕಮೆಂಟ್ ಹಾಕ್ರಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಗ್ಯಾಸ್ನ ಆನ್ ಮಾಡ್ಕೊಂಡು ಸ್ವಲ್ಪ ಜೋಳದ ರೊಟ್ಟಿಗೆ ಬಿಸಿನೀರನ್ನು ಕಾಯಿಸ್ಕೊಳಕ್ಕೆ ಇಟ್ಕೊಂಡೇನೆ. ಯಾಕಂದ್ರೆ ಜೋಳದ ರೊಟ್ಟಿ ಮಾಡ್ಬೇಕಂದ್ರೆ ಬಿಸಿನೀರು ಇರಲೇಬೇಕ್ರಿ. ಹಿಟ್ಟು ನೀರು ಅನ್ನಿಸ್ಕೊಳಕ್ಕೆ ನಾವೆಲ್ಲ ಹಿಟ್ಟು ನೀರು ಅನ್ನಿಸ್ಕೊಳ್ಳೋದಂತೇವಿ. ಹಿಟ್ಟು ನೀರು ಅನ್ನಿಸ್ಕೋಬೇಕಂದ್ರೆ ನಮಗೆ ಬಿಸಿನೀರು ಬೇಕ್ರಿ. ಸೊ ಯಾವ ಥರ ಮಾಡೋದಂತ ನಿಮ್ಗೆ ತೋರಿಸ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನನ್ನ ಕಡೆ ಜೋಳದ ಹಿಟ್ಟ ಭಾಳ ಇಲ್ರಿ, ಇಷ್ಟ ಉಳ್ದೈತಿ. ಇವಾಗ ಇಷ್ಟರೊಳಗೆ ತೋರಿಸ್ಬೇಕಂತ ಮಾಡ್ಕೊತೀನಿ. ಊರಿಗೆ ಹೋದ್ರೆ ಜೋಳದ ಹಿಟ್ಟ ತೊಗೊಂಡು ಬರ್ತೇವೆ. ಆದರೆ ಇಲ್ಲಿ ಜೋಳದ ಹಿಟ್ಟ ಬಾಗಿನ ಅಂತೂ ಊರಿಗೂ ಹೋಗಿಲ್ಲ. ಹತ್ತತ್ರ 1 ವರ್ಷ ಆಗಕ್ಕೆ ಬಂತ. ಇವಾಗ ಇಷ್ಟ ಹಿಟ್ಟೈತಿ. ನಿಮಗೆ ಜೋಳದ ರೊಟ್ಟಿ ಮಾಡೋದು ಯಾವ ಥರ ಅಂತ ಕಳಿಸ್ಕೊಡ್ತೀನಿ. ಮತ್ತು ನಿಮಗೆ ಪಾಕೆಟ್ ಹಿಟ್ಟು ಸಿಗ್ತೈತಿ ಜೋಳದ ಹಿಟ್ಟ. ಅದರಿಂದ್ರೂ ಏನಾದ್ರೂ ಪಾಕೆಟ್ ಹಿಟ್ಟಿಂದ ಜೋಳದ ರೊಟ್ಟಿ ಯಾವ ಥರ ಮಾಡೋದಂತ ಏನಾದರೂ ಟ್ರಿಕ್ಸ್ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಅದನ್ನೂ ವಿಡಿಯೋನ ಮಾಡಿ ಹಾಕ್ತೀನಿ. ಫಸ್ಟ್ ನಾವು ಜೋಳದ ಹಿಟ್ಟನ್ನೆಲ್ಲ ಚಾನ್ಸ್ ಇಟ್ಕೋಬೇಕಾಗ್ತೈತಿ. ಗಂಟಗಾಗಿರ್ತಾವೆ, ಒಂದೊಂದು ಟೈಮ್ ಹುಳನೂ ಆಗಿರ್ತಾವೆ. ಮತ್ತು ಒಂದೊಂದು ಸಾರಿ ಬೀಸುವಾಗೂ ಒಂದೊಂದು ಜೋಳದ ಕಾಳು ಹಂಗೆ ಉಳಿದಿರ್ತಾವೆ. ತಪ್ಪದು ಹೇಳೋಕ್ಕಾಗಂಗಿಲ್ಲ. ಅದರ ಸಂಬಂಧ ನಾವೇನು ಮಾಡ್ಬೇಕಂದ್ರೆ ಜೋಳದ ಹಿಟ್ಟನ್ನ ಫಸ್ಟ್ ಚಾನಿಸ್ಕೋಬೇಕಾಗ್ತೈತಿ. ನಾವು ಜೋಳದ ರೊಟ್ಟಿ ತಿಂದು ಭಾಳ ದಿನ ಆಗೈತ್ರಿ ಇಲ್ಲಂತ್ರಿ. ಇವಾಗ ನೋಡ್ಬೋದು, ಜೋಳದ ಹಿಟ್ಟ ಚಾನಿಸಿ ಇಟ್ಕೊಂಡೆ ನಾನು. ಇವಾಗ ಇರೋ ಜೋಳದ ಹಿಟ್ಟನ್ನು ಏನು ಮಾಡೋದ್ರಿಪ್ಪ ಅಂತಂದ್ರೆ ಸ್ವಲ್ಪ ಒಂದು ಪ್ಲೇಟ್ ಒಳಗೂ ಜೋಳದ ಹಿಟ್ಟನ್ನು ನಾವು ತೆಗೆದಿಟ್ಕೋಬೇಕಾಗಂದ್ರೆ ಹಚ್ಚಿ ಬಡಿ ಹಾಕ್ಬೇಕಾಗ್ತೈತಲ್ಲ, ಅದರ ಸಂಬಂಧ ಲಟ್ಸಾಕಬೇಕು. ಅದರ ಸಂಬಂಧ ಸ್ವಲ್ಪ ಜೋಳದ ಹಿಟ್ಟನ್ನ ತೆಗೆದಿಟ್ಕೊಳಕತ್ತೇನೆ. ಇಲ್ಲಿ ನಡುವೆ ಈ ಥರ ಮಾಡ್ಕೋಬೇಕಾಗ್ತೈತ್ರಿ ಹಿಟ್ಟು ನೀರು ಹಾಕೊಳಕ್ಕೆ. ಈ ಕಡೆ ನಮ್ಮ ಹಿಟ್ಟು ನೀರು ಕುದಿಯಾಕತ್ತವ. ಇವಾಗ ಕುದಿ ಬರುವಾಗ ನಾವೇನು ಮಾಡ್ಬೇಕಂದ್ರೆ ಹಿಟ್ಟು ನೀರನ್ನು ಇದಕ್ಕೆ ಹಾಕಿಸ್ಕೋಬೇಕು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಕತ್ತೇನೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇವಾಗ ಇದಕ್ಕೆ ಹಿಟ್ಟು ನೀರನ್ನು ಹಾಕ್ಕೊಳಕತ್ತೇನೆ ರೀ.
ನಾ ಇವಾಗ ಒಂದು ಸ್ಪೂನಿಂದ ಹಿಟ್ಟೆಲ್ಲ ಕಲಿಸ್ಕೊಂಡ್ರಿ, ಯಾಕಂದ್ರೆ ಹಿಟ್ಟು ನೀರು ಅನ್ನಿಸ್ಕೊಂಡಿರ್ತಲ್ಲ ಅದು ಸುಡಾತಿರ್ತೈತಿ, ಅದಕ್ಕಾಗಿ ನಾನು ಸ್ಪೂನ್ನ ಯೂಸ್ ಮಾಡಕತ್ತೇನೆ. ಹಂಗೆ ಸ್ವಲ್ಪ ನಾವು ಹಿಟ್ಟು ಸ್ಪೂನಿಂದ ಮಾಡುವಷ್ಟರಲ್ಲಿ ಬಿಡ್ತೈತಿ. ಅದಾದ್ಮೇಲೆ ನಾವೇನು ನೀರು ಕಾಸಿ ಇಟ್ಕೊಂಡಿದ್ದಿಲ್ಲ ಅದ ಬೊಗೋನಿಗೆ ನಾ ಏನು ಮಾಡಕತ್ತೇನಪ್ಪ ಅಂತಂದ್ರೆ ಮತ್ತು ಸ್ವಲ್ಪ ತಣ್ಣೀರನ್ನು ಹಾಕೊಳಕತ್ತೇನೆ ರೀ. ತಣ್ಣೀರು ಯಾಕಂತಂದ್ರೆ ನಾವಿನ್ನು ಹಿಟ್ಟೆಲ್ಲ ನಾದ್ಕೋಬೇಕಾಗ್ತೈತಲ್ಲ, ಅದರ ಸಂಬಂಧ ನಾವು ಬಿಸಿನೀರಿಂದ ಹಿಟ್ಟು ನೀರು ಹಾಕಿಸ್ಕೋತೀವಿ. ಹಿಟ್ಟು ನೀರು ಹಾಕುವಾಗ ನಾವು ಲಟ್ಟಿಸ್ ಮಾಡೋದಾದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಹರಿಲ್ದ ನಿಮ್ಗೆ ಲಟ್ಟಿಸ್ ಮಾಡುವಾಗ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಟ್ಟು ನೀರನ್ನು ಜಾಸ್ತಿ ಯೂಸ್ ಮಾಡಬೇಕಾಗ್ತೈತಿ. ಅಂದ್ರೆ ನಾವು ಜಿಗಟನ್ನ ಜಾಸ್ತಿ ಹಾಕೊಂಡ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಆದಂಥ ಲಟ್ಟಿಸ್ ಮಾಡುವಂಥ ಜೋಳದ ರೊಟ್ಟಿ ಬರ್ತಾವ್ರಿ. ತಟ್ಟಿ ಬಡಿಯುವಾಗ ನೀವು ಹಿಟ್ಟು ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೂ ನಡಿತೈತಿ, ಆವಾಗ ಕರೆಕ್ಟಾಗಿ ಬರ್ತೈತಿ. ಮತ್ತು ಹಿಟ್ಟು ನಾದುವಾಗ ಇನ್ನೊಂದು ಏನಪ್ಪ ಅಂತಂದರೆ ಹಿಟ್ಟನ್ನು ಭಾಳ ತೆಳುವಾಗಿ ನಾದಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿ ಹಿಟ್ಟನ್ನು ನಾವು ನಾದ್ಕೋಬೇಕಾಗ್ತೈತಿ. ತಟ್ಟಿ ಮಾಡುವಾಗ ನಾವು ಹಿಟ್ಟನ್ನು ಸ್ವಲ್ಪ ಮೀಡಿಯಮ್ ಹದದೊಳಗೆ ನಾದ್ಕೋಬೇಕಾಗ್ತೈತಿ. ಆದರೆ ನಾವು ಲಟ್ಟಿಸ್ ಮಾಡುವಾಗ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕಾಗ್ತೈತಿ ರೀ. ಇವಾಗ ನಾನು ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟೆ ಹಿಟ್ಟು ನೀರನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳಕತ್ತೇನೆ ರೀ. ಫುಲ್ ಹೆಂಗೆ ನಾದಬೇಕಂದ್ರೆ ನಾವು ಚಪಾತಿ ಹಿಟ್ಟು ಕಲಿಸ್ತವಲ್ಲ ಅದಕ್ಕೆ ಹೆಚ್ಚೆ ಇದನ್ನು ನಾವು ನಾದ್ಕೋಬೇಕಾಗ್ತೈತಿ. ಅಂದ್ರೆ ಕರೆಕ್ಟ್ ಆದಂಥ ರೊಟ್ಟಿ ನಾವು ಮಾಡಬೇಕು ಮತ್ತು ಬಾಯಾಗ ಸಾಫ್ಟ್ ಆಗಬೇಕು, ಉಬ್ಬಿ ಬರಬೇಕಂದ್ರೆ ನಾವು ಹಿಟ್ಟನ್ನು ಎಷ್ಟು ಹದವಾಗಿ ನಾದ್ಕೋತಾವಲ್ಲ ಅಷ್ಟು ನಮ್ಮ ರೊಟ್ಟಿ ಕೂಡ ಸೂಪರಾಗಿ ಬರ್ತಾವ್ರಿ. ಇವಾಗ ಹಿಟ್ಟೆಲ್ಲ ನಾದಿಟ್ಕೊಂಡು ಇವಾಗ ತವಾ ಕೂಡ ಬಿಸಿ ಮಾಡೋಕೆ ಗ್ಯಾಸ್ ಮೇಲೆ ಹಿಟ್ಟನ್ನು ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡು ಇವಾಗ ಇದನ್ನು ಈ ಥರ ಮಾಡಿ ಮತ್ತೊಂದು ಸಲ ನಾದ್ದಂಗೆ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ನಾದ್ದಂಗೆ ಮಾಡ್ಕೊಂಡು ಈಗ ನಾವೇನು ಮಾಡೋಣ ಅಂತಂದ್ರೆ ಜೋಳದ ರೊಟ್ಟಿನ ಲಟ್ಸೋಣ್ರಿ. ಆಲ್ರೆಡಿ ನಾನು ಜೋಳದ ರೊಟ್ಟಿನ ತಟ್ಟಿ ಬಡಿಯುವಂಥದ್ದನ್ನ ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಒಂದು ಸರಿ ಆ ವಿಡಿಯೋನ ಕೂಡ ನೋಡ್ಕೊಂಬರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವಾಗ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಕೈ ಒಳಗೆ ಉಳ್ಳಿ ಮಾಡ್ಕೊಂಡು ಗೋಲ್ ಮಾಡ್ಕೊಂಡು ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾವೇನು ಮಾಡೋದು ಸ್ವಲ್ಪ ಅಂದರೆ ಸ್ವಲ್ಪ ತಟ್ಕೋಬೇಕಾಗ್ತೈತಿ. ಡೈರೆಕ್ಟಾಗಿ ಲಟ್ಸಕ್ಕೆ ಬರೋಂಗಿಲ್ಲ, ಸ್ವಲ್ಪ ತಟ್ಕೋಬೇಕಾಗ್ತದೆ. ನಾವು ಈ ಥರ ನಾವು ತಟ್ಕೊಳಕತ್ತೀವಿ ರೌಂಡ್ ಶೇಪಲ್ಲಿ. ಇದಾದ್ಮೇಲೆ ನಾನು ಇನ್ನು ಲತ್ತರಿಗೆಯಿಂದ ಲಟ್ಸ್ಕೋತಾ ಹೋಗ್ತೀನಿ ರೀ. ದಂಡಿ ಲಟ್ಸ್ತಾ ಹೋಗ್ಬೇಕಾಗ್ತೈತಿ, ಇಲ್ಲಾಂದ್ರೆ ದಂಡಿ ದಿಪ್ಪು ಉಳ್ದ ನಡುವ ತೆಳ್ಳಗಾಗ್ಬಿಡ್ತೈತಿ. ಅದಕ್ಕಾಗಿ ನಾವು ದಂಡಿ ಫಸ್ಟಲ್ಲಿ ಲಟ್ಟಿಸ್ಕೊತ ಹೋದ್ರೆ ಕರೆಕ್ಟ್ ಆದಂಥ ನಾವು ಜೋಳದ ರೊಟ್ಟಿಯನ್ನು ಮಾಡ್ಬೋದು. ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿರಿ. ಮೇನ್ 2 ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಹಿಟ್ಟು ನೀರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗ್ತೈತಿ. ಇವೆರಡು ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆದಂಥ ಲಟ್ಟಿಸಿ ಮಾಡುವಂಥ ಜೋಳದ ರೊಟ್ಟಿಯನ್ನು ನೀವು ಕೂಡ ಮನ್ಯಾಗ ಮಾಡಬಹುದು ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಂತರೂ ಜೋಳದ ರೊಟ್ಟಿ ಬಡಿಯಾಕಂತರೂ ಭಾಳ ಗಟ್ಟಿ ಇರ್ತಾರೆ. ಹೇಳ್ತಾರೆ ಡೈಲಾಗೆಲ್ಲ ನೀವು ಕೇಳಿರ್ಬೋದಂತ ಅನ್ಕೋತೀನಿ. ಇದು ಜೋಳದ ರೊಟ್ಟಿ ಬಡ್ದಿರೋ ಕೈ ಐತಂತ ಡೈಲಾಗ್ನ ನೀವು ಕೇಳಿದ್ರಂತ ನಾನು ಅನ್ಕೋತೀನಿ. ಇವಾಗ ನಾನು ಜೋಳದ ರೊಟ್ಟಿನೆಲ್ಲ ಲಟ್ಟಿಸ್ಕೊಂಡು ನೀವು ನೋಡ್ಬೋದು ಎಷ್ಟು ತೆಳ್ಳಗಾಗೈತೆ ಅಂಥೇಳಿ. ಇವಾಗ ನಾನು ಗ್ಯಾಸ್ದ ತವಾ ಕೂಡ ಕಾದೈತಿ. ಇವಾಗ ಆ ತವದ ಮೇಲೆ ಹಾಕ್ಕೊಂಡ್ಮೇಲೆ ನಾವು ಏನು ಮಾಡಬೇಕಾಗ್ತೈತಪ್ಪ ಅಂತಂದ್ರೆ ಇವಾಗ ನಾವು ಒಂದು ಸೈಡೆಲ್ಲ ನಾವು ಹಿಟ್ಟು ನೀರು ಹಾಕ್ಕೋಬೇಕಾಗ್ತೈತಿ. ಅಂದರೆ ನಾವು ಕೆಳಗೆ ಹಿಟ್ಟು ಏನು ಬಡಿತಿರ್ತಲ್ಲ, ಚಪಾತಿ ಏನು ಮಾಡ್ತೇವೆ ಹೊಳಸನು ಲಟ್ಸಕ್ಕೆ ಹೋಗ್ತೇವೆ ನಾವು. ಆದರೆ ಜೋಳದ ರೊಟ್ಟಿ ಹಾಗಿಲ್ಲ, ನೀವು ಫಸ್ಟ್ ಯಾವುದನ್ನ ಕೆಳಗೆ ಮಾಡಿರ್ತಾರಲ್ಲ ಅದೇ ಥರ ಲಟ್ಟಿಸ್ಕೋತ ಅದಾದ್ಮೇಲೆ ಕೆಳಗಿನ ಪದರನ್ನ ಮ್ಯಾಲೆ ಹಾಕಿ ಅದಕ್ಕೆ ನಾವು ಹಿಟ್ಟು ನೀರು ಹಚ್ಚಬೇಕಾಗ್ತೈತಿ. ಯಾಕಂದರೆ ಸ್ವಲ್ಪ ಹಿಟ್ಟು ಹತ್ತಿರ್ತೈತಲ್ಲ ಅದಕ್ಕೆ ಅದ್ರ ಸಂಬಂಧ ನಾವು ಹಿಟ್ಟು ನೀರು ಹಚ್ಕೊಂಡ್ರೆ ಅದು ಕರೆಕ್ಟ್ ಆಕೈತಿ. ಅದಕ್ಕಾಗಿ ನಾವು ಹಿಟ್ಟು ನೀರನ್ನು ಮೇಲೆ ಸ್ವಲ್ಪ ನೀರನ್ನು ಹಚ್ಕೊಳಕತ್ತೀನಿ. ಇವಾಗ ನೀರನ್ನು ಹಚ್ಬಿಟ್ಟೆ ನಾನು ಇವಾಗ ಸ್ವಲ್ಪ ಗುಳಿ ಥರ ಬಂದ ತಕ್ಷಣ ನಾನು ಜೋಳದ ರೊಟ್ಟಿನ ಹೊಳಿಸಿ ಹಾಕ್ಕೊಂಡೇನಿ ರೀ. ಇವಾಗ ಮತ್ತು ಈ ಕಡೆ ಸ್ವಲ್ಪ ಬೇದ್ಮೇಲೆ ನಾವೇನು ಮಾಡೋದು ಅಂತಂದ್ರೆ ನೋಡಿ ಮತ್ತು ಹೊಳಿಸಿ ಹಾಕ್ಕೋಬೇಕಾಗ್ತೈತಿ. ನೀವು ಒಂದ್ಸಲ ಈ ಥರ ನಾ ಹೇಳಿರುವಂಥ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿರಿ. ಪರ್ಫೆಕ್ಟ್ ಆದಂಥ ಜೋಳದ ರೊಟ್ಟಿನ ನೀವು ಮನ್ಯಾಗನ ಮಾಡ್ಬೋದು. ಅರ್ಜೆಂಟ್ ಟೈಮ್ ಒಳಗೆ ನಮ್ಗೆ ಬಡಿಯೋಕ್ಕಾಗಿಲ್ಲ, ಅವಾಗ ನೀವು ಲಟ್ಟಿಸಿ ಬೇಗನ ಜೋಳದ ರೊಟ್ಟಿನ ಮಾಡ್ಬೋದು. ಅಥವಾ ಒಬ್ಬೊಬ್ರ ಮನ್ಯಾಗ ಭಾಳ ಜೋಳದ ರೊಟ್ಟಿನ ಬಡಿಯುವಂಥದ್ದು ಇರ್ತೈತಿ. ಆವಾಗ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ಭಾಳಷ್ಟು ಜೋಳದ ರೊಟ್ಟಿನ ಅತಿ ಬೇಗವಾಗಿನ ನೀವು ಮನ್ಯಾಗ ಮಾಡ್ಬೋದು. ನೀವು ನೋಡ್ಬೋದು ನನ್ನ ಜೋಳದ ರೊಟ್ಟಿ ಯಾವ ಥರ ಬರಾಕತ್ತಾವ ಅಂಥೇಳಿ. ಇಷ್ಟರಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಟ್ರೈ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಅಥವಾ ಯಾವುದಾದ್ರೂ ಚಾಲೆಂಜಿಂಗ್ ವಿಡಿಯೋ ಆಯಿತು, ಕಪಲ್ಸ್ ವ್ಲಾಗ್ ಆಯಿತು, ನಿಮ್ಗೆ ಯಾವ ಥರ ವಿಡಿಯೋ ಬೇಕಲ್ಲ ಅದನ್ನು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಮ್ದು ಜೋಳದ ರೊಟ್ಟಿ ಫೈನಲಿ ಮುಗೀತು. ನಾನು ಈ ಥರ ಜೋಳದ ರೊಟ್ಟಿನ ಮಾಡ್ಕೊಂಡು 7ರಿಂದ 8 ಜೋಳದ ರೊಟ್ಟಿ ಮಾಡಿಬಿಟ್ಟು ನಮ್ಮಿಬ್ಬರಿಗೆ ಇಷ್ಟ ಸಾಕಾಗಿಬಿಡ್ತೈತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಆಲ್.